ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 14ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:12 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಸಂಜೆ 5:28 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 9:43 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಸಂಜೆ 6:17 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗತ್ತೆ. ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:47 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:43 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:50 ಮಧ್ಯಾಹ್ನ 3:22 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:49 ಬೆಳಿಗ್ಗೆ 8:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:41 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:08 ಅಪರಾಹ್ನ 4:16 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:25. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಹಾಗಾಗಿನೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ನಾವು ಮಾಡುವಂತಹ ಯಾವುದೇ ಕೆಲಸ ಇದ್ರೂ ಕೂಡ ಅದು ಸ್ಥಿರವಾದಂತಹ ಒಂದು ಫಲಿತಾಂಶವನ್ನು ಕೊಡುತ್ತೆ. ಅಂದ್ರೆ ನಾವು ಕಲಿತಂತಹ ವಿದ್ಯೆ ಆಗಲಿ ಅಥವಾ ನಾವು ಮಾಡುವಂತಹ ಸಾಧನೆ ಆಗಲಿ ನಮ್ಮ ಜೊತೆಯವರೆಗೂ ಕೂಡ ಕೊನೆಯಲ್ಲಿ ಇರುತ್ತೆ. ಅದಕ್ಕಾಗಿಯೇ ಶನಿವಾರವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಈ ದಿನ ಬಹಳ ಸೂಕ್ತವಾಗಿದೆ. ಯಾಕೆಂದರೆ ಇದು ನಮ್ಮ ಜೊತೆಯಲ್ಲೇ ಇರುವಂಥದ್ದು ಇಂಥ ಸಾಧನೆಗಳು, ಇಂಥ ವಿದ್ಯೆಗಳು. ಹಾಗೆ ಕೆಲವರು ಯಂತ್ರವಿದ್ಯೆಯನ್ನ ಅಂದ್ರೆ ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನ ಕಲಿಯುವಂಥವರಿದ್ದಾರೆ. ಅವ್ರಿಗೂ ಕೂಡ ಈ ದಿನ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭಗಳಿದೆ.
ಹಾಗಾಗಿ ಈ ದಿನ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ಕೆಲಸಕ್ಕೆ, ಉದ್ಯೋಗಕ್ಕೆ ಕಾರಕನಾಗಿರುವಂತಹ ಶನಿಯಿಂದ ಸ್ಥಿರವಾದಂತಹ ಲಾಭಗಳು ಸಿಕ್ಕತ್ತೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಏಕೆಂದ್ರೆ ಶನಿಯೇ ಮಂದಗತಿಯಲ್ಲಿ ನಡೀತಾ ಇರುವಂಥವನು. ಚಲನೆ ಶನಿಯದ್ದು ನಿಧಾನ, ಹಾಗಾಗಿ ಫಲಿತಾಂಶಗಳು ನಿಧಾನ, ಆದರೆ ಸ್ಥಿರವಾದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಸಹನೆಯಿಂದ, ಶಾಂತಿಯಿಂದ ನಮ್ಮ ಕೆಲಸಗಳನ್ನು ಮಾಡಿದ್ರೆ ಅದ್ಭುತವಾದಂತಹ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ ಇದು. ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:10 ಇನ್ನು ಮಧ್ಯಾಹ್ನ 2:16 ಮಧ್ಯಾಹ್ನ 3:17 ಹಾಗೆ ರಾತ್ರಿ 9:17 ರಾತ್ರಿ 10:16 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ಕೆಲವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:08 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:15 ಮಧ್ಯಾಹ್ನ 2:16 ಹಾಗೆ ರಾತ್ರಿ 8:18 ರಾತ್ರಿ 9:17 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ತುಂಬಾ ಫೇವರಬಲ್ ಆಗಿದೆ, ತುಂಬಾ ಅನುಕೂಲಕರವಾಗಿದೆ. ಅದರಲ್ಲೂ ಸಾಹಸ ಕೆಲಸಗಳನ್ನು ಮಾಡುವಂತಹ ಇಲಾಖೆಗಳು, ಪೊಲೀಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಅಗ್ನಿಶಾಮಕ ದಳ, ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬಾ ಅನುಕೂಲ ಇದೆ. ಏನೋ ಒಂದು ಒಳ್ಳೆಯದಾಗತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ನ್ಯಾಯಾಂಗ ಇಲಾಖೆಯಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಕೆಲಸಗಳಾಗಬೇಕಾಗಿದ್ರೆ ಅದು ಕೂಡ ನಿಮ್ಮ ಫೇವರಬಲ್ ಆಗಿರುತ್ತೆ. ಇದು ಅಂದರೆ ಕುಜಹೋರ ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:11 ಹಾಗೆ ಅಪರಾಹ್ನ 3:17 ಅಪರಾಹ್ನ 4:18 ಇನ್ನು ರಾತ್ರಿ 10:16 ರಾತ್ರಿ 11:15 ಕುಜಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಇತ್ಯಾದಿ ವಿಚಾರಗಳು ಏನೇ ಇದ್ರೂ ಅದನ್ನ ಆದಷ್ಟು ರವಿ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:12 ಇನ್ನು ಅಪರಾಹ್ನ 4:18 ಸಂಜೆ 5:19 ಹಾಗೆ ರಾತ್ರಿ 11:15 ರಾತ್ರಿ 12:14 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಳಿ. ಅದರಲ್ಲೂ ಪ್ರತಿನಿತ್ಯ ನಾವು ಹೇಳುವಂತಹ ಹೊರ ಏನಿದೆ, ಇದು ಕೆಲವು ಕೆಲಸಗಳಿಗೆ ತುಂಬಾ ಸೂಕ್ತವಾಗಿರುವಂತಹ ಸಮಯ. ಅದನ್ನ ನೀವು ಅನುಸರಣೆ ಮಾಡಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಪ್ರಯಾಣವನ್ನ ಆರಂಭ ಮಾಡಿದ್ರೆ ಶುಭ ಫಲಗಳು ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನ ಪಡ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ಪಂಚಾಂಗದ ವಿಷಯವನ್ನ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಳಿ, ಅದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದ್ರೆ ಈ ದಿನ ಏಕಾದಶಿ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನದ ಏಕಾದಶಿಯನ್ನ ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನ ಪಾರ್ಶ್ವ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇದೆ. ಯಾಕೆಂದ್ರೆ ಶ್ರವಣ ನಕ್ಷತ್ರ ಶನಿವಾರದ ದಿನ ಬಂದ್ರೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ದಿನ ಸಂಜೆ 5:28 ನಾಳೆ ಬೆಳಿಗ್ಗೆ 6:12 ಶನಿವಾರ ಇರುತ್ತೆ. ಹಾಗೆ ಶ್ರವಣ ನಕ್ಷತ್ರ ಕೂಡ ಈ ದಿನ ಸಂಜೆ ಆರಂಭ ಆಗೋದ್ರಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಈ ದಿನ ಸಂಜೆಯಿಂದ ನಾಳೆ ಬೆಳಗಿನ ಜಾವದವರೆಗೆ ಬಹಳ ಶುಭ ಮುಹೂರ್ತಗಳು ಇರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಸಂಕಲ್ಪವನ್ನು ಈ ಸಮಯದಲ್ಲಿ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ದೇವರ ಪೂಜೆಗಳನ್ನು ಮಾಡ್ತೇವೆ. ಹಾಗೆ ನಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಯಾವ ದೇವರನ್ನ, ಯಾವ ದೇವತೆಯನ್ನ ನಾವು ಪೂಜೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡಿರ್ಬೇಕು. ಕೆಲವರಿಗೆ ನಿಮ್ಮ ಕುಲದೇವರು ಯಾವುದು ಅಂತ ಗೊತ್ತು, ಅಂದ್ರೆ ಮನೆ ದೇವರು. ಕೆಲವರಿಗೆ ಗೊತ್ತಿಲ್ಲ, ಪರಿತಪಿಸ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ವಿಶೇಷ ಮಾರ್ಗದರ್ಶನ ಅಂತ ಹೇಳಿದ್ರೆ ನಿಮ್ಮ ರಾಶಿಗೆ ಅನುಗುಣವಾಗಿ
ರಾಶಿಯ ಅಧಿಪತಿ ಜೊತೆಗೆ ಆ ರಾಶಿಗಳ ಪ್ರತ್ಯಧಿ ದೇವತೆಗಳು ಕೂಡ ಇರ್ತಾರೆ. ರಾಶಿಯ ಅಧಿಪತಿಯನ್ನ ಪೂಜೆ ಮಾಡುವುದರ ಜೊತೆಗೆ ಪ್ರತ್ಯಧಿ ದೇವತೆಗಳನ್ನು ಕೂಡ ಪೂಜೆ ಮಾಡೋದ್ರಿಂದ ನಮಗೆ ಬರುವಂತಹ ಕಷ್ಟಗಳು ದೂರ ಆಗುತ್ತೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನಿಮ್ಮ ಪೂಜಾದಿ ಕಾರ್ಯಗಳನ್ನ ಮುಂದುವರಿಸಬಹುದು. ಇನ್ನು ಇಲ್ಲಿ ಮೇಷರಾಶಿ ಮತ್ತೆ ವೃಶ್ಚಿಕ ರಾಶಿಯನ್ನು ಆಳುವಂತಹ ಗ್ರಹ ಕುಜ ಅಂದ್ರೆ ಮಂಗಳ, ಮಕರ ರಾಶಿ ಮತ್ತೆ ಕುಂಭರಾಶಿಯನ್ನು ಆಳುವಂತಹ ಗ್ರಹ ಶನಿ. ಆದರೂ ಕೂಡ ಈ 4 ರಾಶಿಗಳಿಗೆ ಶಿವನೇ ಅಧಿಪತಿ. ಆದ್ರಿಂದ ಶಿವನಿಗೆ ಮೊದಲು ಪೂಜೆಯನ್ನ ಸಲ್ಲಿಸಬೇಕು. ಅಂದ್ರೆ ಇತರೆ ದೇವತೆಗಳನ್ನ ಪೂಜೆ ಮಾಡಬಾರದು ಅಂತ ಅಲ್ಲ, ಆದ್ರೆ ನೀವು ಪೂಜಾ ಕಾರ್ಯಗಳಲ್ಲಿ ಶಿವನನ್ನು ಕೂಡ ಸ್ಮರಣೆ ಮಾಡಿ ಶಿವನಿಗೂ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ತುಲಾ ಮತ್ತೆ ವೃಷಭ ರಾಶಿಗಳನ್ನ ಆಳುವಂತಹ ಗ್ರಹ ಶುಕ್ರ. ಈ 2 ರಾಶಿಗಳಿಗೆ ಅಧಿದೇವತೆಯು ಮಹಾಲಕ್ಷ್ಮಿ. ಆದ್ರಿಂದ ಶುಕ್ರನನ್ನ ಪೂಜೆ ಮಾಡೋದರ ಜೊತೆಗೆ ಮಹಾಲಕ್ಷ್ಮಿ ದೇವಿಯನ್ನು ಕೂಡ ಪೂಜೆ ಮಾಡಬೇಕು. ದೇವಿಯ ಅನುಗ್ರಹ ಬಹಳ ಬೇಗ ಸಿಕ್ಕಿದಾಗ ಮನೆ ಸಂಪದ್ಭರಿತವಾಗುತ್ತೆ. ಇನ್ನು ಮಿಥುನ ಮತ್ತೆ ಕನ್ಯಾ ರಾಶಿ, ಈ 2 ರಾಶಿಗಳಿಗೆ ಅಧಿಪತಿ ಬುಧ ಗ್ರಹ. ಬುಧ ಗ್ರಹನನ್ನ ಪೂಜೆ ಮಾಡುವುದರ ಜೊತೆಗೆ ಶ್ರೀಮನ್ನಾರಾಯಣನನ್ನ ಲಕ್ಷ್ಮಿ ಸಹಿತವಾಗಿ ಪೂಜೆ ಮಾಡೋದ್ರಿಂದ ಸುಖಿ ಜೀವನಕ್ಕೆ ಕಾರಣವಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯನ್ನ ಆಳುವಂತಹ ಗ್ರಹ ಚಂದ್ರ. ಚಂದ್ರ ಗ್ರಹವನ್ನ ಪೂಜೆ ಮಾಡುವುದರ ಜೊತೆಗೆ ಗೌರಿಯನ್ನ ಅಥವಾ ಪಾರ್ವತಿ ದೇವಿಯನ್ನ ಪೂಜೆ ಮಾಡಬೇಕು. ನಮ್ಮ ಕಾರ್ಯಗಳು ಕೈಗೂಡುವುದರ ಜೊತೆಗೆ ಮನಸ್ಸಿನ ಮೇಲೆ ಒಂದು ರೀತಿಯ ನೆಮ್ಮದಿಯ ಪ್ರಭಾವ, ಶಾಂತಿಯ ಪ್ರಭಾವ ಹೆಚ್ಚಾಗುತ್ತೆ. ಇನ್ನು ಸಿಂಹ ರಾಶಿಯನ್ನ ಆಳುವಂತಹ ಅಧಿಪತಿ ಸೂರ್ಯ. ಪ್ರಖರತೆಯನ್ನ ತಡೆದುಕೊಳ್ಳಬಲ್ಲಂತಹ ದೇವಾದಿದೇವ ಈಶ್ವರನನ್ನ ಪೂಜೆ ಮಾಡಬೇಕು. ಜೀವನದಲ್ಲಿ ಶಾಂತಿ, ನೆಮ್ಮದಿ ಸಿಂಹರಾಶಿಯವರಿಗೆ ಬಹಳ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಧನುರಾಶಿ ಮತ್ತೆ ಮೀನರಾಶಿಯನ್ನ ಆಳುವಂತಹ ಗ್ರಹ ಅಂತ ಹೇಳಿದ್ರೆ ಅದು ಗುರು. ಈ ರಾಶಿಗೆ ಪ್ರತ್ಯಧಿ ದೇವತೆ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯೂ ಕೂಡ ಶ್ರೀ ಶಿವದೇವರ ಒಂದು ಅವತಾರ. ಹಾಗಾಗಿ ಗುರುವನ್ನ ಪೂಜೆ ಮಾಡುವುದರ ಜೊತೆಗೆ ದಕ್ಷಿಣಾಮೂರ್ತಿಯನ್ನ ಪೂಜೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಬಹುದು. ಇನ್ನು ರಾಹು ಬಡತನ ನಿವಾರಣೆಯನ್ನ ಮಾಡಲಿಕ್ಕೆ, ನಮಗೆ ಅದೃಷ್ಟವನ್ನು ತಂದುಕೊಡ್ಲಿಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ರಾಶಿಯ ಪ್ರತ್ಯಧಿ ದೇವತೆ ಶನಿ. ಇವನನ್ನ ಪೂಜೆ ಮಾಡೋದ್ರಿಂದ, ಜೊತೆಗೆ ಈಶ್ವರನನ್ನ ಪೂಜೆ ಮಾಡೋದ್ರಿಂದ, ಆಂಜನೇಯನನ್ನ ಶ್ರೀರಾಮಚಂದ್ರನನ್ನ ಪೂಜೆ ಮಾಡೋದ್ರಿಂದ ಕೂಡ ಒಳಿತು ಉಂಟಾಗುತ್ತೆ. ಇನ್ನು ಕೇತು ಅಗ್ನಿಶಾಮಕ ಮತ್ತೆ ನಮ್ಮಲ್ಲಿ ಜ್ಞಾನವನ್ನ ಹೆಚ್ಚಿಸುವಂತಹ ಗ್ರಹ. ಈ ರಾಶಿಗೆ ಪ್ರತ್ಯಧಿ ದೇವತೆ ಅಂತ ಹೇಳಿದ್ರೆ ಕುಜ. ಕೇತುವನ್ನ ಪೂಜೆ ಮಾಡುವುದರ ಜೊತೆಗೆ ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಜೀವನದಲ್ಲಿ ಬರುವಂತಹ ಕಷ್ಟಗಳು ನಿವಾರಣೆಯಾಗುತ್ತೆ. ಹಾಗಾಗಿ ನಾವು ಪೂಜೆ ಮಾಡುವುದರ ಜೊತೆಗೆ ನಮ್ಮ ರಾಶಿ ಯಾವುದು, ಆ ರಾಶಿಯನ್ನ ಆಳುವಂತಹ ಗ್ರಹ ಯಾವುದು, ಆ ಗ್ರಹಕ್ಕೆ ಇರುವಂತಹ ಪ್ರತ್ಯಧಿ ದೇವತೆಗಳು ಯಾವುದು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಪ್ರತಿ ರಾಶಿಯವರಿಗೂ ಕೂಡ ಅಧಿಪತಿಗೆ ಅನುಸಾರವಾಗಿ ನಾವು ಅಭಿಮಾನ ದೇವತೆಗಳನ್ನು ಕೂಡ ಪೂಜೆ ಮಾಡಬೇಕಾಗತ್ತೆ. ಉದಾಹರಣೆಗೆ ರವಿಗೆ ಪರಶಿವನನ್ನ ಪೂಜೆ ಮಾಡಬೇಕು, ಚಂದ್ರನಿಗೆ ದುರ್ಗಾದೇವಿಯನ್ನ, ಕುಜನಿಗೆ ಸುಬ್ರಹ್ಮಣ್ಯನನ್ನ, ಬುಧನಿಗೆ ವಿಷ್ಣುವನ್ನ, ಗುರುವಿಗೆ ವಿಷ್ಣು ಅಥವಾ ರುದ್ರರನ್ನ, ಶುಕ್ರನಿಗೆ ಲಕ್ಷ್ಮಿಯನ್ನ, ಶನಿಗೆ ತ್ರಿಮೂರ್ತಿಗಳನ್ನ, ಹಾಗೆ ರಾಹುವಿಗೆ ನಾಗನನ್ನ, ಕೇತುವಿಗೆ ವಿನಾಯಕನನ್ನ ಕೂಡ ಪೂಜೆ ಮಾಡಬೇಕು. ಇದು ಪ್ರತಿ ಗ್ರಹಗಳಿಗೆ ಇರುವಂತಹ ಪ್ರತ್ಯಧಿ ದೇವತೆಗಳು. ಹಾಗಾಗಿ ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಳ್ಳಿ. ನಂತರ ನೀವು ಯಾವುದೇ ರೀತಿಯ ಧಾನ್ಯವನ್ನ ದಾನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ರವಿಗೆ ಗೋಧಿಯನ್ನ, ಗುರುವಿಗೆ ಕಡಲೆಯನ್ನ, ಕುಜನಿಗೆ ತೊಗರಿಯನ್ನ, ಬುಧನಿಗೆ ಹೆಸರನ್ನ, ಶುಕ್ರನಿಗೆ ಅವರೆಯನ್ನ, ಚಂದ್ರನಿಗೆ ಅಕ್ಕಿಯನ್ನ, ಇನ್ನು ಶನಿಗೆ ಎಳ್ಳನ್ನ, ಕೇತುವಿಗೆ ಹುರುಳಿಯನ್ನ, ರಾಹುವಿಗೆ ಉದ್ದನ್ನ ದಾನ ಮಾಡಬೇಕು. ಇದು ಕೂಡ ನಮ್ಮ ಪೂಜಾ ಫಲ ಸಂಪನ್ನವಾಗಲಿಕ್ಕೆ ದಾನವನ್ನ, ಅದರಲ್ಲೂ ಧಾನ್ಯವನ್ನ ದಾನ ಮಾಡುವಂತಹ ಸಂದರ್ಭದಲ್ಲಿ ಈ ಗ್ರಹಗಳಿಗೆ ಅನುಸಾರವಾಗಿ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಪೂಜಾ ಫಲ ಸಂಪನ್ನವಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಪರಿವರ್ತನೆ ಏಕಾದಶಿಯನ್ನ ಅನುಸರಣೆ ಮಾಡುವಂಥದ್ದು, ಏಕಾದಶಿಯ ವ್ರತವನ್ನ ಆಚರಣೆ ಮಾಡುವಂಥದ್ದು, ಅಥವಾ ಏಕಾದಶಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳಿಸ್ಕೊಳ್ಳುವಂಥದ್ದು. ಇದು ಮಹಾಪುಣ್ಯದ ಕೆಲಸ. ಯಾಕಂದ್ರೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ಲಿಕ್ಕಾಗಲೇ ಇಲ್ಲ ಅಂದ್ರೂ ಈ ಏಕಾದಶಿಯ ಮಹಿಮೆ ಏನು, ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ವಿಷ್ಣುವನ್ನ ಸ್ಮರಣೆ ಮಾಡ್ತಾ ವಿಷ್ಣು ಸ್ತೋತ್ರವನ್ನ ಹೇಳ್ಕೊಂಡ್ರೆ ಸಾಕು, ಈ ದಿನದ ಏಕಾದಶಿಯ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಪರಿವರ್ತನಾ ಏಕಾದಶಿ ವಿಷ್ಣುವಿಗೆ ಸಮರ್ಪಿತವಾದಂತಹ ಪವಿತ್ರ ದಿನ ಇದು. ಈ ದಿನದಂದು ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೆ, ವಿಷ್ಣುವಿನ ಅನುಗ್ರಹವನ್ನ ಪಡ್ಕೊಳ್ತಾರೆ, ಮತ್ತೆ ಹಿಂದಿನ ಪಾಪಗಳಿಗೆ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ 11ನೆಯ ದಿನ
ಅಂದರೆ ಏಕಾದಶಿ ತಿಥಿ ಇರುವಂತಹ ದಿನ ಈ ಪರಿವರ್ತನೆ ಏಕಾದಶಿಯನ್ನ ಆಚರಣೆ ಮಾಡ್ತಾರೆ. ಇದನ್ನ ಪಾರ್ಶ್ವ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಏಕೆಂದ್ರೆ ಈ ಸಮಯದಲ್ಲಿ ವಿಷ್ಣು ವಿಶ್ರಾಂತಿಯ ಸ್ಥಿತಿಯಲ್ಲಿ ಇರ್ತಾನೆ. ಜೊತೆಗೆ ಚಾತುರ್ಮಾಸ ಕೂಡ ನಡೀತಾ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ಭಗವಾನ್ ವಿಷ್ಣು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಮಗ್ಗುಲನ್ನು ಬದಲಾಯಿಸ್ತಾನೆ, ಅಂದ್ರೆ ಎಡದಿಂದ ಬಲಕ್ಕೆ ಹೊರಳುತ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಮಲಗಿರುವಂಥವರು ಅದೇ ಸ್ಥಿತಿಯಲ್ಲಿರಲ್ಲ. ಅವರು ತಮ್ಮ ಸ್ಥಿತಿಯನ್ನು ಆಗಾಗ್ಗೆ ಬದಲಾಯಿಸ್ತಾ ಇರ್ತಾರೆ. ಒಮ್ಮೆ ಎಡಕ್ಕೆ, ಒಮ್ಮೆ ಬಲಕ್ಕೆ, ಒಮ್ಮೆ ಮೇಲ್ಮುಖ, ಒಮ್ಮೆ ಕೆಳಮುಖ, ಹೀಗೆ ಈ ಮಲಗುವ ಮಗ್ಗುಲನ್ನು ಬದಲಾಯಿಸ್ತಾ ಇರ್ತಾರಲ್ಲ, ಆ ಒಂದು ಸಂದರ್ಭ ಅಂತ ಹೇಳಿದ್ರೆ ವಿಷ್ಣು ಕೂಡ ಎಡದಿಂದ ಬಲಕ್ಕೆ ತನ್ನ ದೇಹ ಸ್ಥಿತಿಯನ್ನ ಬದಲಾಯಿಸಿಕೊಳ್ಳುವಂತಹ ಸಂದರ್ಭ. ಆದ್ರಿಂದಲೇ ಇದನ್ನ ಪಾರ್ಶ್ವ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಪಾರ್ಶ್ವ ಅಂದ್ರೆ ಒಂದು ಮಗ್ಗುಲು, ಒಂದು ಸೈಡ್ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ನಾವು ವಿಷ್ಣುವನ್ನ ಈ ದಿನ ಆರಾಧನೆ ಮಾಡಬೇಕು. ಜನ್ಮ ಜನ್ಮಗಳ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಈ ದಿನ ಬಹಳ ಸೂಕ್ತವಾಗಿರುವಂಥದ್ದು. ಹಾಗಾಗಿನೇ ಎಲ್ಲ ಪಾಪಗಳನ್ನ ವಿಷ್ಣು ನಾಶ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆಯಿಂದ ಈ ದಿನ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಉಪವಾಸ ವ್ರತವನ್ನ ಆಚರಣೆ ಮಾಡಬೇಕು. ಹಾಗೆ ಜೀವನದಲ್ಲಿ ಒಂದು ಸಮೃದ್ಧಿ, ಸಂತೋಷ ಸಿಕ್ಕಬೇಕು ಅಂತ ಹೇಳಿದ್ರು ಕೂಡ ವಿಷ್ಣುವನ್ನ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಈ ದಿನದ ಪರಿವರ್ತನಾ ಏಕಾದಶಿಯನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈಗಾಗಲೇ ಹೇಳಿದಾಗೆ ಇದು ಪಾರ್ಶ್ವ ಏಕಾದಶಿ. ಇನ್ನು ಕೆಲವರು ಜಲಜುಲಿನಿ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ. ಕೆಲವರು ವಾಮನ ಏಕಾದಶಿ ಅನ್ನುವಂಥ ಹೆಸರಿನಿಂದ ಕೂಡ ಇದನ್ನ ಕರೆಯುವಂಥದ್ದಿದೆ. ಒಟ್ಟಾರೆ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಈ ದಿನದ ಪ್ರಮುಖವಾದಂತಹ ಒಂದು ಚಟುವಟಿಕೆ. ಕೆಲವರು ಈ ದಿನ ವಿಷ್ಣುವಿನ ವಾಮನ ಅವತಾರದ ಪೂಜೆಗೆ ಈ ದಿನವನ್ನ ಸಮರ್ಪಣೆ ಮಾಡಿದ್ದಾರೆ. ಅಂದ್ರೆ ವಾಮನ ಅವತಾರವನ್ನ ಈ ದಿನ ಪೂಜೆ ಮಾಡೋದ್ರಿಂದ ಪೂಜಾ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಈ ಚಾತುರ್ಮಾಸದ ಅವಧಿಯಲ್ಲಿ ಬಂದಿರೋದ್ರಿಂದ ಈ ದಿನಕ್ಕೆ ತುಂಬಾ ಮಹತ್ವ ಇದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಮಂಗಳಕರವಾದ ದಕ್ಷಿಣಾಯನ ಪುಣ್ಯಕಾಲದ, ಅದರಲ್ಲೂ ಈ ಚಾತುರ್ಮಾಸ ಅವಧಿಯಲ್ಲಿ ಬೀಳುವಂತಹ ಈ ದಿನ ಏನಿದೆ, ಇದು ಭಗವಾನ್ ವಿಷ್ಣುವಿನ ವಿಶ್ರಾಂತಿಯ ಸ್ಥಾನವನ್ನ ಸ್ಮರಣೆಗೆ ತಂದುಕೊಡುತ್ತೆ. ಹಾಗೆ ಹೊಸ ಆಧ್ಯಾತ್ಮಿಕ ಜಾಗೃತಿಯನ್ನ ಇದು ಸಂಕೇತಿಸುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ, ಹಿಂದಿನ ಅಪರಾಧಗಳಿಂದ ವಿಮೋಚನೆಯನ್ನು ಪಡ್ಕೊಳ್ಳಿಕ್ಕೆ, ಮತ್ತೆ ಜನನ ಹಾಗೆ ಮರಣ ಚಕ್ರದಿಂದ ವಿಮೋಚನೆ ಬೇಕು. ಅದಕ್ಕೆ ಒಂದು ಅನನ್ಯವಾದಂತಹ ಅವಕಾಶವನ್ನ ಈ ಏಕಾದಶಿಯ ವ್ರತ ತಂದುಕೊಡುತ್ತೆ. ಇನ್ನು ನಮ್ಮ ಸಂಪ್ರದಾಯಗಳಾಗ್ಲಿ, ನಮ್ಮ ಆಚರಣೆಗಳಾಗ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತೆ. ಕೆಲವರು ನಿರ್ಜಲ ಉಪವಾಸವನ್ನ ಮಾಡ್ತಾರೆ. ಕೆಲವರು ಉಪವಾಸದ ಜೊತೆಯಲ್ಲಿ ಸ್ವಲ್ಪ ಹಣ್ಣು ಹಂಪಲುಗಳನ್ನ ಸೇವನೆ ಮಾಡುವಂಥದ್ದು ಇದೆ. ಆದರೆ ನಿಮ್ಮ ಸಂಪ್ರದಾಯಬದ್ಧವಾಗಿ ಈ ದಿನ ಏಕಾದಶಿಯನ್ನ ಆಚರಣೆ ಮಾಡಿ. ವಿಷ್ಣುವನ್ನ ಈ ದಿನ ಸ್ಮರಣೆ ಮಾಡಬೇಕು. ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಪ್ರಧಾನವಾಗಿ ವಿಷ್ಣುವಿಗೆ ಈ ದಿನ ಪೂಜೆ ಸಲ್ಲಬೇಕು. ವಿಷ್ಣುವಿನ ಜೊತೆಯಲ್ಲಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ. ಭಗವಂತನ ಅನುಗ್ರಹ ಬಹಳ ಬೇಗ ಆ ಕುಟುಂಬದ ಮೇಲಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಈ ದಿನ ಪ್ರಾರ್ಥನೆ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಇದರಿಂದ ಭಗವಂತನ ಜೊತೆ ಸಂಪರ್ಕ ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಪರಿವರ್ತನಾ ಏಕಾದಶಿಯ ಆಚರಣೆ ತುಂಬಾ ಮಹತ್ವಪೂರ್ಣವಾಗಿರುವಂಥದ್ದು. ಇನ್ನು ಈ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತಿನಿ ಏಕಾದಶಿಯ ಹಿನ್ನೆಲೆಯಲ್ಲಿ ಒಂದು ದಂತಕಥೆ ಇದೆ. ಅದೇನೆಂದ್ರೆ ವಿಷ್ಣುವಿನ ಕುಬ್ಜ ಅವತಾರವಾದಂತಹ ವಾಮನನ ಬಗ್ಗೆ ಹೇಳುವಂತಹ ಒಂದು ಕಥೆ ಇದು. ಈ ಕಥೆ ಮಹಾರಾಜ ಮಹಾಬಲಿ ಚಕ್ರವರ್ತಿಯೊಂದಿಗೆ ಆರಂಭ ಆಗುತ್ತೆ. ಒಬ್ಬ ಮಂಡುತನದ ಮತ್ತೆ ಸೊಕ್ಕಿನ ರಾಕ್ಷಸರ ರಾಜ ಈ ಮಹಾಬಲಿ. ಆದರೆ ಮಹಾದಾನಿ ಕೂಡ ಇವನು. ಅವನು ತನ್ನ ಸರ್ವಾಧಿಕಾರಿ ಮಾರ್ಗಗಳ ಹೊರತಾಗಿಯೂ ಕೂಡ ಭಗವಾನ್ ವಿಷ್ಣುವನ್ನ ಆರಾಧನೆ ಮಾಡ್ತಾ ಇದ್ದಂಥವನು. 3 ಲೋಕಗಳನ್ನ ಗೆದ್ದಂತಹ ಅಸುರ ಚಕ್ರವರ್ತಿ ಆದರೂ ಕೂಡ ಅವನಿಗೆ ವಿಷ್ಣುವಿನಲ್ಲಿ ಅಪಾರವಾದಂತಹ ಭಕ್ತಿ ಇತ್ತು. ಹಾಗೆ ಮಹಾಬಲಿ ಇಂದ್ರನನ್ನ ತನ್ನ ರಾಜ್ಯದಿಂದ ಹೊರ ಹಾಕ್ಬಿಡ್ತಾನೆ. ಇಂದ್ರ ತನ್ನ ಶಕ್ತಿಯನ್ನ ಮರಳಿ ಪಡೀಲಿಕ್ಕಾಗಿ ವಿಷ್ಣುವಿನ ಸಹಾಯವನ್ನ ಕೋರಿಕೊಳ್ತಾನೆ. ಕುಬ್ಜ ಬ್ರಾಹ್ಮಣನಂತೆ ವೇಷವನ್ನ ಧರಿಸಿ ವಾಮನ ಬಲಿ ಚಕ್ರವರ್ತಿಯ ಬಳಿಗೆ ಬಂದು 3 ಹೆಜ್ಜೆ ಭೂಮಿಯನ್ನ ಉಡುಗೊರೆಯಾಗಿ ಕೇಳ್ತಾನೆ. ಆ ಸಂದರ್ಭದಲ್ಲಿ ಈ ವಾಮನನ ನಿಜವಾದ ಅವತಾರದ ರೂಪವನ್ನ ತಿಳಿಯದೆ ಬಲಿ ಚಕ್ರವರ್ತಿ ಅವನಿಗೆ 3 ಹೆಜ್ಜೆ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿಕೊಳ್ತಾನೆ. ಮತ್ತೆ
ವಾಮನ ದೈತ್ಯಾಕಾರದ ರೂಪವನ್ನ ತಾಳಿ ಕೇವಲ 2 ಹೆಜ್ಜೆಗಳಲ್ಲಿ ಸ್ವರ್ಗ ಮತ್ತೆ ಭೂಮಿಯನ್ನ ಆವರಿಸ್ಕೊಂಡ್ಬಿಡ್ತಾನೆ. ಇನ್ನು 3ನೇ ಹೆಜ್ಜೆಯನ್ನ ಎಲ್ಲಿ ಇಡಬೇಕು, 3ನೇ ಹೆಜ್ಜೆಗೆ ಜಾಗ ಎಲ್ಲಿ ಅಂತ ಹೇಳಿ ವಾಮನ ಕೇಳಿದಾಗ ಬಲಿಚಕ್ರವರ್ತಿ ವಿನಮ್ರನಾಗಿ ತನ್ನ ತಲೆಯ ಮೇಲೆ 3ನೇ ಹೆಜ್ಜೆಯನ್ನ ಇಡಬಹುದು ಅನ್ನುವಂಥ ಸಮ್ಮತಿಯನ್ನ ಕೊಡ್ತಾನೆ. ಇದನ್ನ ಒಪ್ಪಿಕೊಂಡಂತಹ ವಾಮನ ಅವತಾರಿ ವಿಷ್ಣು ಅವನ ತಲೆಯ ಮೇಲೆ ಕಾಲಿಟ್ಟು ಅವನನ್ನ ಪಾತಾಳ ಲೋಕಕ್ಕೆ ತುಳಿದು ಬಿಡ್ತಾನೆ. ಹಾಗಾಗಿ ಇಲ್ಲಿ ಇಂದ್ರನಿಗೆ ಮತ್ತೆ ಪದವಿಯನ್ನ ದೊರಕಿಸಿಕೊಟ್ಟಂತೂ ಆಯಿತು. ಹಾಗೆ ರಾಕ್ಷಸ ರಾಜ ಬಲಿಚಕ್ರವರ್ತಿಯ ತಲೆಯ ಮೇಲೆ ತನ್ನ ಪಾದವನ್ನ ಇಟ್ಟಂತಹ ವಿಷ್ಣು ಅವನಿಗೆ ಮೋಕ್ಷವನ್ನು ಕೂಡ ಕೊಟ್ಟ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಂತಕತೆ ನಮ್ರತೆ ಮತ್ತು ಭಕ್ತಿಯ ಮಹತ್ವವನ್ನ ಎತ್ತಿ ತೋರಿಸುವಂಥದ್ದು, ನಿಜವಾದ ಭಕ್ತಿಯ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ದೈವಿಕತೆಗೆ ಶರಣಾಗುವಂಥದ್ದೇ ಅಂತಿಮ ಮಾರ್ಗ, ಅದೇ ಒಂದು ಅಲ್ಟಿಮೇಟ್ ಅನ್ನುವಂಥ ವಿಚಾರ ಕೂಡ ನಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿನೇ ಈ ಏಕಾದಶಿ ಆಚರಣೆ, ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ತುಂಬಾ ಸೂಕ್ತವಾಗಿರುವಂತಹ ವಿಚಾರ. ಹಾಗೆ ಈ ಏಕಾದಶಿಯ ದಿನ ವಿಷ್ಣುವಿನ ನಿದ್ರಿಸುತ್ತಿರುವಂತಹ ವಿಗ್ರಹ ಏನಿದೆ, ಇದನ್ನು ಯಾವಾಗಲೂ ಕೂಡ ನರಕದಲ್ಲಿ ರಾಜ ಬಲಿಯೊಂದಿಗೆ ಇರಿಸಲಾಗುತ್ತೆ. ಈ ದಿನವನ್ನ ವಾಮನ ಜಯಂತಿ ಅಂತ ಕೂಡ ಕರೆಯೋರು ಇದ್ದಾರೆ. ಹಾಗೆ ಈ ದಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಶ್ರೀಯಂತ್ರವನ್ನ ಅಂದ್ರೆ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವಂತಹ ಶ್ರೀ ಯಂತ್ರವನ್ನ ಪೂಜೆ ಮಾಡೋದ್ರಿಂದ ಕೂಡ ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ದೇಸಿ ತುಪ್ಪದಿಂದ ಈ ದಿನ ದೀಪವನ್ನ ಬೆಳಗಿಸಿ ಚಂದನ ಮತ್ತೆ ಕುಂಕುಮದೊಂದಿಗೆ ಭಗವಂತನಿಗೆ ತಿಲಕವನ್ನ ಇಟ್ಟು ಈ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ಭಗವಂತನ ಅನುಗ್ರಹ ಬೇಗ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ಪಂಚಾಮೃತ ಅಭಿಷೇಕವನ್ನ ಮಾಡುವಂಥದ್ದು, ಪಂಚಾಮೃತ ನೈವೇದ್ಯವನ್ನ ಮಾಡುವಂಥದ್ದು ಬಹಳ ಜನಪ್ರಿಯವಾಗಿರುವಂಥದ್ದು. ಹಾಗಾಗಿ ಈ ದಿನ ಭಗವಂತನಿಗೆ ಸಲ್ಲಿಸುವಂತಹ ಪೂಜೆಯಲ್ಲಿ ಪಂಚಾಮೃತ ಇರಲಿ, ಜೊತೆಗೆ ತುಳಸಿಯಿಂದ ಪೂಜೆಯನ್ನ ಮಾಡಬೇಕು. ನೈವೇದ್ಯ ಸಮರ್ಪಣೆಯ ಸಂದರ್ಭದಲ್ಲೂ ಕೂಡ ತುಳಸಿಯನ್ನು ಬಳಸಲೇಬೇಕು ಅನ್ನುವಂಥದ್ದಾಗಿದೆ. ಹಾಗೆ ಈ ದಿನ ಏಕಾದಶಿಯ ವ್ರತ ಕಥೆಯನ್ನ ಕೇಳುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು, ಹಾಗೆ ಈ ದಿನ ಉಪವಾಸ ಇರುವಂಥದ್ದು ನಿಮ್ಮ ಪೂಜಾ ಫಲಕ್ಕೆ ಪುಷ್ಟಿಯನ್ನ ಕೊಡುತ್ತೆ. ಹಾಗೆ ಈ ದಿನ ಅನ್ನದಿಂದ ಮಾಡಿದಂತಹ ಪದಾರ್ಥಗಳನ್ನ ತಿನ್ನಬಾರದು. ಹಾಗಾಗಿನೇ ಅನ್ನದಲ್ಲಿ ಮುರ ಅನ್ನುವಂಥ ರಾಕ್ಷಸ ಇರೋದ್ರಿಂದಲೇ ಈ ದಿನ ಅನ್ನವನ್ನ ತಿಂದ್ರೆ ನಮಗೂ ಕೂಡ ರಾಕ್ಷಸಿ ಭಾವ ಬೆಳೆಯುತ್ತೆ, ಇಲ್ಲಿ ತಾಮಸ ಗುಣಗಳು ಹೆಚ್ಚಾಗತ್ತೆ ಅನ್ನುವಂಥ ವಿಚಾರ ಇದೆ. ಆದ್ರಿಂದಲೇ ಸಾತ್ವಿಕ ಆಹಾರವನ್ನು ಮಾತ್ರ ಈ ದಿನ ನಾವು ತೆಗೆದುಕೊಳ್ಬೇಕು. ಜೊತೆಗೆ ಈ ದಿನ ನಾವು ಕೈಲಾದಂತಹ ದಾನ ಧರ್ಮಾದಿಗಳನ್ನ ಮಾಡಬೇಕು ಅನ್ನುವಂಥದ್ದು, ಇದರಿಂದ ಪೂಜಾ ಫಲ ಬೇಗ ಸಿಕ್ಕತ್ತೆ. ಜೊತೆಗೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನ 108 ಬಾರಿ ಪಠಣ ಮಾಡಿಕೊಳ್ಬೇಕು. ಹಾಗೆ ಈ ದಿನದ ಏಕಾದಶಿಯ ಪೂಜೆ ಏನಿದೆ ಅಥವಾ ಏಕಾದಶಿಯ ವ್ರತ ಏನಿದೆ ಅದನ್ನ ನಂಬಿಕೆಯಿಂದ ಮಾಡಿ, ಅವಂಥವ್ರಿಗೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಅದರಲ್ಲೂ ಈ ದಿನ ತುಳಸಿಯಿಂದ ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನೀವು ಬಯಸಿದ್ದನ್ನ ಸಂತೋಷದಿಂದ ಕೊಡ್ತಾಳೆ. ಹಾಗೆ ಈ ದಿನ ಪೂಜೆ ಮಾಡಿದಂತಹ ತುಳಸಿಯ ಒಂದು ದಳವನ್ನ ನೀವು ಹಣ ಇಡುವಂತಹ ತಿಜೋರಿಯಲ್ಲಿ ಇಡಿ, ಅಥವಾ ನಿಮ್ಮ ಬಂಗಾರದ ಒಡವೆಗಳನ್ನ ಇಡುವಂತಹ ಜಾಗದಲ್ಲಿ ಆ ತುಳಸಿಯನ್ನ ಇಡಿ. 48 ದಿನಗಳವರೆಗೆ ಆ ತುಳಸಿ ಅಲ್ಲೇ ಇರ್ಲಿ. ಆಗ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ, ಇಷ್ಟಾರ್ಥಗಳನ್ನ ಬಹಳ ಬೇಗ ಈಡೇರಿಸ್ತಾಳೆ, ಅನುಗ್ರಹಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಯಾವುದೇ ಕೆಲಸವನ್ನ ಮಾಡಿ, ಅದರಲ್ಲೂ ಈ ದೇವರ ಸೇವೆಯನ್ನ ಮಾಡುವಂಥದ್ದು, ಪೂಜಾದಿಗಳನ್ನ ಮಾಡುವಂಥದ್ದು, ಹಾಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡುವಂಥದ್ದನ್ನ ತುಂಬಾ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಕೆಟ್ಟದ್ದರ ಮೇಲೆ ಒಳ್ಳೆಯ ವಿಜಯವನ್ನ ಸಂಕೇತಿಸುವಂತಹ ಈ ಪರಿವರ್ತನೆ ಏಕಾದಶಿ ತಮಗೆಲ್ಲರಿಗೂ ಕೂಡ ಶುಭವನ್ನು ತರಲಿ, ತಮ್ಮ ಇಷ್ಟಾರ್ಥಗಳು ನೆರವೇರಲಿ. ಭಗವಾನ್ ವಿಷ್ಣುವಿನ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಸರ್ವದಾ ತಮ್ಮ ಮೇಲಿರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ. ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಗಳಾಗುವಂಥದ್ದು, ಪ್ರಗತಿಯ ಹಾದಿಯಲ್ಲಿ ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ದಿನದಲ್ಲಿ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲೂ ಕೂಡ ಆಲೋಚನೆಗಳು ಕೂಡಿ ಬರುತ್ತೆ. ಧನಾತ್ಮಕ ಆಲೋಚನೆಗಳು, ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ಸೇರಿ ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು, ಹಾಗೆ ಆ ಯೋಜನೆಯನ್ನ ಕಾರ್ಯಾನುಷ್ಠಾನ ಮಾಡುವಂತಹ ಒಂದು ವಿಶೇಷ ಪ್ರಯತ್ನ ಈ ದಿನ ಆಗತ್ತೆ. ಆದರೆ ಸಣ್ಣ ಪುಟ್ಟ ವೈಷಮ್ಯಗಳು
ಅಥವಾ ಭಿನ್ನಾಭಿಪ್ರಾಯಗಳು ಮಾಮೂಲಿನಂತೆ ಇರಬಹುದು. ಆದರೂ ಕೂಡ ಈ ದಿನದ ಪ್ರಮುಖ ಕೆಲಸದ ಬಗ್ಗೆ ಎಲ್ಲರ ಒಗ್ಗಟ್ಟು ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ, ಬಂಡವಾಳವನ್ನು ತೊಡಗಿಸ್ಲಿಕ್ಕೆ ಅಥವಾ ವ್ಯಾಪಾರದಲ್ಲಿ ಆಗಬೇಕಾಗಿರುವಂತಹ ಕೆಲವು ಪ್ರಗತಿಯನ್ನು ಈ ದಿನ ಅನುಷ್ಠಾನ ಮಾಡಲಿಕ್ಕೆ ಒಳ್ಳೆಯ ದಿನ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಈ ಹಣದ ವ್ಯವಹಾರಗಳನ್ನು ನೀವು ಆರಂಭ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ, ಅದನ್ನು ಸ್ವಲ್ಪ ಸಂಯಮದಿಂದ ಪರಿಹಾರ ಮಾಡಿಕೊಳ್ಳಿ. ಅದಕ್ಕೆ ಕೋಪ ಮಾಡಿಕೊಳ್ಳುವಂಥದ್ದು, ಬಹಳ ಬೇಗ ತುರ್ತಾಗಿ ಆತುರಾತುರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಒಂದು ಹೇಳಿಕೆಯನ್ನು ಪ್ರಕಟ ಮಾಡುವಂಥದ್ದನ್ನು ಮಾಡಬೇಡಿ. ಸ್ವಲ್ಪ ಮೌನವಾಗಿರಿ, ಸ್ವಲ್ಪ ಸಂಯಮದಿಂದ ಇರಿ. ಹಾಗೆ ಈ ದಿನದಲ್ಲಿ ಮಧ್ಯಸ್ಥಿಕೆಯ ವಿಚಾರ ಅಂತ ಏನಾದರೂ ಬಂದರೆ, ಅಂದರೆ ಕೆಲವೊಂದು ಸಮಸ್ಯೆಗಳನ್ನು ರಾಜಿ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಏನಾದರೂ ಬಂದಿದ್ದರೆ ಆದಷ್ಟು ಬೇಗ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಬಿಡಿ, ರಾಜಿ ಮಾಡ್ಕೊಂಡ್ಬಿಡಿ. ಏಕೆಂದರೆ ಹೋರಾಟದಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗಲ್ಲ ಈ ದಿನದಲ್ಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಮನಃಶಾಂತಿಯನ್ನು ಪ್ರಧಾನಿಸಬೇಕು. ಅಂದರೆ ಮನಃಶಾಂತಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಹಾಗೆ ಭಗವಂತನ ಸ್ಮರಣೆ ಮಾಡಿ, ನಿಮ್ಮ ಕೈಲಾದ ದಾನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಭಾಗ್ಯಸ್ಥಾನದಲ್ಲಿ ಈ ದಿನ ಚಂದ್ರ ಇರೋದ್ರಿಂದ ಭಾಗ್ಯೋದಯವೇನೋ ಆಗುತ್ತೆ. ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಅನ್ನುವಂಥದ್ದು ಇದೆ, ಆದರೆ ನಿರೀಕ್ಷಿತ ಮಟ್ಟಕ್ಕೆ ನಿಮ್ಮ ವ್ಯಾಪಾರ ನಡೆಯಲ್ಲ. ಆದರೆ ಈ ದಿನದಲ್ಲಿ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಅದು ಕೆಲವೊಂದು ಅನಿವಾರ್ಯವಾಗಿ ಮಾಡಬೇಕಾಗಿರುವಂತಹ ಖರ್ಚು, ಕೆಲವೊಂದು ನಿಮ್ಮ ವಿವೇಚನೆ ಇಲ್ಲದೆ ಮಾಡುವಂತಹ ಖರ್ಚು. ಹಾಗಾಗಿ ಈ ಖರ್ಚು ಏನಿದೆ ಇದು ಸ್ವಲ್ಪ ನಿಮ್ಮ ಆದಾಯವನ್ನು ಮೀರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ನೀವು ಯಾವುದೇ ಕೆಲಸವನ್ನು ಯೋಜಿತ ರೀತಿಯಲ್ಲಿ ಮಾಡಬೇಕು ಅಂದ್ಕೊಂಡ್ರೂ ಈ ದಿನ ಆಗಲ್ಲ. ಏನೋ ಒಂದು ತಕರಾರಿದೆ, ಏನೋ ಒಂದು ಅಡೆತಡೆಗಳಿದೆ. ಹಾಗಾಗಿ ಈ ಆರಂಭದಲ್ಲೇ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗೋದ್ರಿಂದ ಕೆಲಸದಲ್ಲಿ ನಿರಾಸಕ್ತಿ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು, ಅದನ್ನು ಕ್ಷುಲ್ಲಕ ವಿಚಾರ ಅಂತ ಏನು ಕರೀತಾರೆ, ಅದನ್ನು ಸುಮ್ಮನೆ ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಬೇಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಅದರ ಬಗ್ಗೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಹಠದ ಸ್ವಭಾವವನ್ನು ತೋರಿಸಬೇಡಿ. ಹಾಗಾಗಿ ಸಣ್ಣ ವಿಚಾರಗಳನ್ನು ಈ ದಿನ ಕೈ ಬಿಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನದಲ್ಲಿ ನಿಮ್ಮ ಅಹಂಭಾವವನ್ನು, ಅಂದರೆ ನಿಮ್ಮಲ್ಲಿರುವಂಥ ನಿಮ್ಮತನವನ್ನು ಅಥವಾ ನಿಮ್ಮದೇ ಆಗಬೇಕು ಅನ್ನುವಂಥ ಹಠದ ಧೋರಣೆಯನ್ನು ಸ್ವಲ್ಪ ದೂರ ಇಡಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಸಿಕ್ಕತ್ತೆ. ಎಲ್ಲ ಒಂದು ಕಡೆ ಒಳ್ಳೆಯ ಗೌರವ ಇದೆ, ರಿವಾರ್ಡ್ ಇದೆ, ಅವಾರ್ಡ್ ಇದೆ. ಈ ದಿನ ಅದನ್ನು ಈ ದಿನ ಸಂತೋಷದಿಂದ ಸ್ವೀಕರಿಸಬೇಕು. ಹಾಗೆ ಈ ದಿನ ಮೌಲ್ಯದ ವಸ್ತುಗಳೇನಿದೆ, ವ್ಯಾಲ್ಯೂಯಬಲ್ ಥಿಂಗ್ಸ್ ಅನ್ನುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥದ್ದು ಅಥವಾ ಅದನ್ನು ಎಲ್ಲೋ ಒಂದು ಕಡೆ ಇಟ್ಟು ಮರೆಯುವಂಥದ್ದು, ನಂತರ ಅದಕ್ಕಾಗಿ ಹುಡುಕಾಟ, ಇದರಿಂದ ಸ್ವಲ್ಪ ಮನಃಶಾಂತಿ ಕಡಿಮೆ ಆಗುವಂಥದ್ದು. ಜೊತೆಗೆ ಆರೋಗ್ಯವನ್ನು ಈ ದಿನ ನೋಡ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಶಿವ ಪಾರ್ವತಿಯರ ದರ್ಶನ ಮಾಡಬೇಕು. ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಚಂದ್ರ ಅಷ್ಟಮದಲ್ಲಿದ್ದಾನೆ. ಇದು ದುಸ್ಥಾನ. ಇದು 8ರಲ್ಲಿ ಚಂದ್ರ ಇದ್ದರೆ ಬಹಳ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಏಕೆಂದರೆ ಈ ದಿನದ ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಮಗೆ ಕಿರಿಕಿರಿಯನ್ನು ತರಿಸುತ್ತೆ, ತಲೆನೋವು ಇದು. ಹಾಗಾಗಿ ಇದರಿಂದ ಯಾವಾಗ ತಪ್ಪಿಸ್ಕೊಳ್ತೇನೆ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬರುವಂತಹ ಸಂದರ್ಭಗಳು ಈ ದಿನ ಬರುವಂಥದ್ದು ಇದೆ. ಹಾಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ನಿಮ್ಮ ದೇಹ ಪ್ರಕೃತಿ ಅಲೋ ಮಾಡಲ್ಲ. ಹಾಗಾಗಿನೇ ಈ ದಿನ ಅನಿವಾರ್ಯವಾಗಿ ಕೆಲವು ಕೆಲಸಗಳನ್ನು ಮುಂದೂಡಬೇಕಾಗತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಗೊಂದಲಮಯವಾಗಿ ಇರುವಂಥದ್ದು, ಎಲ್ಲೂ ಒಂದು ಕ್ಲಾರಿಟಿ ಇಲ್ಲ, ತುಂಬ ಅಸ್ಪಷ್ಟತೆ ಇರುವಂಥದ್ದು. ಹಾಗಾಗಿ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ, ಏನನ್ನು ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ.
ಹಾಗಾಗಿನೇ ಪ್ರಮುಖವಾದಂತಹ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಅಂತಹ ತೀರ್ಮಾನಗಳು ನಾಳೆ ಪಶ್ಚಾತ್ತಾಪಕ್ಕೆ ಕಾರಣವಾಗ್ಬಿಡತ್ತೆ. ಇನ್ನು ಈ ದಿನ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನೀವು ಯಾವುದೇ ವ್ಯಕ್ತಿಯ ಜೊತೆ ಏನೇ ಮಾತುಕತೆ ನಡೆಸಿ, ಯಾವುದೇ ಚರ್ಚೆ ಮಾಡಿ ಅದು ಫಲಪ್ರದವಾಗಲ್ಲ. ಅದರಲ್ಲಿ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಆಗಲಿ, ಗಣ್ಯರ ಜೊತೆ ಆಗಲಿ, ತಂದೆ ತಾಯಿಯಂದ್ರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿನಯದಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಏನಿದೆ ಅದನ್ನು ಅಲ್ಲಿ ತೋರಿಸ್ಬೇಕು. ಹಾಗಾಗಿ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡ್ರೆ ಮಾತ್ರ ಈ ದಿನ ಸ್ವಲ್ಪ ಕೆಲಸಗಳು ಅಲ್ಪ ಸ್ವಲ್ಪ ಯಶಸ್ಸನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಯಾವುದೇ ಸಮಸ್ಯೆಗಳು ಬಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದನ್ನು ಪರಿಹಾರ ಮಾಡಲಿಕ್ಕೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಅಲ್ಲಿ ಅನುಭವಸ್ಥರ ಮಾತು ಬಹಳ ಮುಖ್ಯವಾಗಿ ನಿಮಗೆ ಈ ದಿನ ಬೇಕಾಗತ್ತೆ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡಿಕೊಳ್ಳಲಿಕ್ಕೂ ಕೂಡ ಈ ದಿನ ತುಂಬ ಅನುಕೂಲ ಇದೆ. ವಿದ್ಯಾರ್ಥಿಗಳು ಇದನ್ನು ಬಳಸ್ಕೊಳ್ಳಿ. ಆದರೆ ಈ ದೂರದ ಪ್ರಯಾಣ ಏನಿದೆ ಅದನ್ನು ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ, ಎಚ್ಚರಿಕೆಯಿಂದ ಮಾಡಿ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ. ಸಂತೋಷ ಈ ದಿನ, ಸಮೃದ್ಧಿ ಇದೆ, ಸಂಭ್ರಮ ಇದೆ, ಸಡಗರ ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ, ಲವಲವಿಕೆ ಇರುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಹಿರಿಯರ ವಾತ್ಸಲ್ಯ, ಹಿರಿಯರ ಸಹಕಾರ ನಿಮಗೆ ಬಹಳ ಚೆನ್ನಾಗಿ ಈ ದಿನ ನಿಮ್ಮ ಕುಟುಂಬದಿಂದ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಮಾತು, ಅವರ ಬೆಂಬಲ, ಅವರ ಸಹಕಾರ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಉತ್ತೇಜನವನ್ನು ಕೊಡುವಂಥದ್ದು. ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಅರಿತುಕೊಳ್ತಾರೆ. ನಿಮಗೆ ಏನು ಬೇಕು ಏನು ಬೇಡ ಸ್ಪಷ್ಟವಾಗಿ ಅವರು ತಿಳಿಸುವಂಥವ್ರು. ಹಾಗೆ ನಿಮ್ಮಲ್ಲಿ ಇರುವಂತಹ ಕೆಲವು ಒಳ್ಳೆಯ ಗುಣಗಳನ್ನು, ಕೆಲವು ಕೆಟ್ಟ ಗುಣಗಳನ್ನು, ಕೆಲವು ವೀಕ್ನೆಸ್ಗಳನ್ನು ಹೇಳುವಂತಹ ಸಂದರ್ಭ ಕೂಡ ಬರುವಂಥದ್ದಿದೆ. ಆಗ ಸ್ವಲ್ಪ ಸಂಯಮದಿಂದ ಇರಿ. ಏಕೆಂದರೆ ನಿಮ್ಮನ್ನು ಬೇರೆಯವರು ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ. ಅವರ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಹೇಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆ ಈ ದಿನ ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗುವಂಥ ಕೆಲಸ ಕೂಡ ಆಗುತ್ತೆ. ಒಂದು ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಇಟ್ಕೊಳ್ತೀರಿ, ಅದನ್ನು ಗಟ್ಟಿಗೊಳಿಸ್ತೀರಿ. ಹಾಗೆ ನಿಮಗೆ ಉಪಕಾರ ಮಾಡಿದಂಥವ್ರನ್ನ ಸ್ಮರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ನಿಮಗೆ ಏನು ಬೇಕು ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕೇಳಿಕೊಳ್ಳುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಈ ದಿನ ಹಳೆಯ ವಿಚಾರಗಳಲ್ಲಿ ತುಂಬ ಸಂಪೂರ್ಣವಾದಂತಹ ತೃಪ್ತಿ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಯಾವುದೇ ಒಂದು ಪರಿಸ್ಥಿತಿ ಆಗಲಿ ಅದರಿಂದ ನಿಮಗೆ ಸಂತೋಷ ಉಂಟಾಗುವಂಥದ್ದು. ಇನ್ನು ನಿಮ್ಮ ಕರ್ತವ್ಯವನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆದ್ದರಿಂದಲೇ ಪ್ರಸಿದ್ಧ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸಂಪರ್ಕ ಉಂಟಾಗುವಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹಕ್ಕೆ ಪ್ರೇರಣೆ ಸಿಕ್ಕುವಂಥದ್ದು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಅದಕ್ಕಾಗಿಯೇ ಭಗವಂತನ ಆರಾಧನೆಯನ್ನು ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ಚಂದ್ರ ಷಷ್ಠಸ್ಥಾನದಲ್ಲಿದ್ದಾನೆ. 6ರಲ್ಲಿ ಚಂದ್ರ, ಇದು ರೋಗಸ್ಥಾನ, ಇದೇ ಶತ್ರುಸ್ಥಾನ. ಹಾಗಾಗಿ ವಿಶೇಷವಾಗಿ ನೀವು ಈ ದಿನ ಶತ್ರುಗಳನ್ನು ದೂರ ಇಡ್ತೀರಿ. ಹಾಗೆ ನಿಜವಾದ ವ್ಯಕ್ತಿ ರೂಪದ ಶತ್ರುಗಳೇ ಇರ್ಬೋದು, ನಿಮ್ಮಲ್ಲೇ ಇರುವಂತಹ ಶತ್ರುಗಳೇ ಇರ್ಬೋದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ ಅರಿಷಡ್ ವರ್ಗಗಳು ಕೂಡ ಶತ್ರುಗಳೇ. ಅತಿ ಆಸೆ ಕೂಡ ಶತ್ರುವೇ. ಹಾಗಾಗಿ ಅಂಥದ್ದನ್ನು ಈ ದಿನ ಬಹಳ ಸೂಕ್ಷ್ಮವಾಗಿ ನೋಡಿ ಎಲ್ಲಿ ಇಡಬೇಕೋ ಅಲ್ಲಿ ಇಡುವಂತಹ ಒಂದು ಸಮಯ ಪ್ರಜ್ಞೆ ಇದೆ ನಿಮಗೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಕೂಡ ಬಹಳ ಉತ್ತಮವಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಇದೆ. ಇದರಿಂದ ನಿಮಗೆ ತೃಪ್ತಿಕರವಾದಂತಹ ಜೀವನ ಈ ದಿನ ಸಿಕ್ಕತ್ತೆ. ಆದಾಯ ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ನೀವು ನಿರೀಕ್ಷೆ ಮಾಡಿದಷ್ಟು ಹಣ ಇಲ್ಲ ಅಂದರೂ ಕೂಡ ಮನಸ್ಸಿಗೆ ಸಂತೋಷ ಸಿಕ್ಕುವಷ್ಟು ಪ್ರಗತಿಯಂತೂ ಇದ್ದೇ ಇರುತ್ತೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನದ ಮಾತುಕತೆ ಇರ್ಬೋದು, ಅವರ ಜೊತೆ ಇರುವಂತಹ ಸಂದರ್ಭ, ಅವರ ಜೊತೆಯಲ್ಲೇ ದೇವರ ದರ್ಶನ ಆಗುವಂಥದ್ದು. ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ, ದಾನ ಧರ್ಮಾದಿ ವಿಚಾರಗಳಲ್ಲಿ ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಕೈ ಜೋಡಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ ಯಾರೋ ಪ್ರತಿಸ್ಪರ್ಧಿಗಳಿರ್ತಾರೆ, ಅವರು ನಿಮ್ಮ ಸ್ನೇಹಿತರಾಗ್ತಾರೆ.
ಏಕೆಂದರೆ ನಿಮ್ಮ ಒಂದು ಮಾತು, ನಿಮ್ಮ ನಡತೆ ಅವರನ್ನು ಕೂಡ ಆಕರ್ಷಿಸಿದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಮಾತಿನ ಪ್ರಭಾವದಿಂದ ಅವರು ಕೂಡ ನಿಮಗೆ ಸರೆಂಡರ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಮೌಲ್ಯದ ವಸ್ತುಗಳನ್ನು, ವಾಹನ ಇರ್ಬೋದು, ಒಡವೆ ಇರ್ಬೋದು, ವಸ್ತ್ರಗಳಿರ್ಬೋದು, ಇದನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮಗೆ ಚೆನ್ನಾಗಿದೆ. ಹಾಗೆ ಹಳೆಯದನ್ನು ಮರೆತು ಬಿಡಿ. ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ. ಅದ್ಭುತವಾದಂತಹ ಯಶಸ್ಸು ನಿಮ್ಮ ಜೀವನದಲ್ಲಿ ನಿಮಗಾಗಿ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯಕ್ತಿಯ ಅಭಿಪ್ರಾಯ ನಿಮಗೆ ಬಂದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅನುಸರಣೆ ಮಾಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, ಪಂಚಮ ಸ್ಥಾನ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಅದರಲ್ಲೂ ಮನೆಯವರ ಕಡೆಯಿಂದನೇ ಈ ದಿನ ಸ್ವಲ್ಪ ಅಡಚಣೆಗಳು ಜಾಸ್ತಿ ಇರುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ಭೂಮಿಯಿಂದ, ವಾಹನದಿಂದ, ಒಡವೆ ವಸ್ತ್ರಗಳಿಂದ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಹೊಸದಾಗಿ ಖರೀದಿ ಮಾಡಬೇಕು ಅಂದ್ಕೊಂಡಿರುವಂಥವ್ರು, ಹೊಸ ಸಾಲವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಇನ್ನು ಈ ಒಂದು ಸಣ್ಣ ತಪ್ಪು ಈ ದಿನ ಒಂದು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿ ಮಾಡಬಹುದು. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಸಾಮಾನ್ಯವಾಗಿರುತ್ತೆ. ಹೆಚ್ಚಿನದ್ದನ್ನು ನಿರೀಕ್ಷೆ ಮಾಡಬೇಡಿ. ಭಗವಂತ ಏನು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿಯನ್ನು ಪಡಬೇಕಾಗತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಾರ್ಯದಕ್ಷತೆಯನ್ನು, ಹಾಗೆ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಉತ್ತಮ ಅವಕಾಶ ಈ ದಿನ ಬರುವಂಥದ್ದು ಇದೆ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಅದನ್ನು ತುಂಬ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ, ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಒಂದು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಆಪ್ತ ವಲಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆಗುವಂಥ ಚರ್ಚೆ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು, ಹಾಗೆ ನೀವು ಮಾಡಿರುವಂಥ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವನ್ನು ಪಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ತಪ್ಪು ಒಪ್ಪುಗಳ ನಡುವೆ ಆಗುವಂಥ ನಿಷ್ಕರ್ಷೆ, ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಇನ್ನು ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ತೀರಿ. ಆದರೆ ಮಕ್ಕಳಿದ್ದರೆ ಅವರಿಂದ ಈ ದಿನ ಖರ್ಚುಗಳು ಜಾಸ್ತಿ, ಅವರಿಂದ ಒತ್ತಡಗಳು ಜಾಸ್ತಿ, ಅವರಿಂದ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಸಿಕ್ಕದೇ ಇರಬಹುದು. ಇದು ಕೂಡ ಈ ದಿನದ ಜೀವನದಲ್ಲಿ ನಿಮಗೆ ಮಿಶ್ರ ಫಲಗಳು ಬರಲಿಕ್ಕೂ ಕೂಡ ಕಾರಣವಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಚತುರ್ಥದಲ್ಲಿ ಚಂದ್ರ ಇದ್ದಾನೆ, ಸುಖ ಸ್ಥಾನ ಇದು, ಮಾತೃಸ್ಥಾನ ಇದು. ಹಾಗಾಗಿ ಈ ದಿನ ಕುಟುಂಬದ ಹಿರಿಯರು ಹೇಳುವಂಥ ಮಾತುಗಳು ನಿಮಗೆ ಇಷ್ಟ ಆಗಲ್ಲ. ಅದರಲ್ಲೂ ನಿಮ್ಮ ತಾಯಿಯವರ ಮಾರ್ಗದರ್ಶನ ನಿಮಗೆ ಹಿಡಿಸಲ್ಲ. ಹಾಗಾಗಿ ಸ್ವಲ್ಪ ಮನಸ್ತಾಪಗಳು, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ಪ್ರಯಾಣದಲ್ಲೂ ಕೂಡ ವಾಹನ ತೊಂದರೆಯನ್ನು ಎದುರಿಸಬೇಕಾಗತ್ತೆ. ವಾಹನದಿಂದ ನಷ್ಟ ಉಂಟಾಗುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಯಾಕೆಂದರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ, ಚಂಚಲತೆ ಜಾಸ್ತಿ, ಮನಸ್ಸು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರುತ್ತೆ. ಹಾಗಾಗಿ ಕೆಲಸದಲ್ಲಿ ಆಸಕ್ತಿ ಕಡಿಮೆ, ಮತ್ತು ಪ್ರಗತಿಯಲ್ಲೂ ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಿಮ್ಮ ಮೆಮೊರಿ ಪವರ್ ಕೂಡ ಲಾಸ್ ಆಗುತ್ತೆ ಈ ದಿನ. ಯಾಕೆಂದರೆ ಒತ್ತಡಗಳು ಜಾಸ್ತಿ ಇರುತ್ತೆ, ಮತ್ತು ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಂಥ ಒಂದು ಗೊಂದಲದ ಪರಿಸ್ಥಿತಿ ಈ ದಿನ ನಿಮಗೆ ಎದುರಾಗುವಂಥದ್ದು ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ನಿರುತ್ಸಾಹವನ್ನು ತರಿಸುತ್ತೆ. ಪ್ರತಿ ಸಮಯದಲ್ಲೂ ಉತ್ಸಾಹದಿಂದ ಕೆಲಸ ಆರಂಭ ಮಾಡ್ತೀರಿ, ಆದರೆ ಮಧ್ಯದಲ್ಲಿ ಯಾಕೋ ಏನೋ ಅದು ನಿಂತು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳು ನಿಧಾನ ಆಗಬಹುದು. ತಾಳ್ಮೆಯಿಂದ ಮುಂದುವರಿಸಿ, ಆದರೆ ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಅಂದರೆ ಈ ಕೆಲಸ ಕಾರ್ಯಗಳ ವೇಗ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಬೇಡಿ, ಅದನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮನ್ನು ಯಾರು ಹಗುರವಾಗಿ ನೋಡ್ತಾರೆ ಅಂಥವರನ್ನು ದೂರ ಇಡುವಂಥದ್ದು ಉತ್ತಮ.
ಏಕೆಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂಥ ಪ್ರಯತ್ನ ಅವರಿಂದ ಈ ದಿನ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ದೊಡ್ಡ ಬಂಡವಾಳ ಹಾಕುವಂಥದ್ದು, ಹಣಕಾಸಿನ ವ್ಯವಹಾರಗಳನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಈ ದಿನ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಚಂದ್ರ ತೃತೀಯದಲ್ಲಿದ್ದಾನೆ, ಕೀರ್ತಿ ಸ್ಥಾನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಅನ್ನುವಂಥದ್ದು ಇದೆ. ಜೊತೆಗೆ ಈ ದಿನದ ಮೊದಲ ಭಾಗ ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿದೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂಥ ಸಂದರ್ಭ. ವಿರೋಧಿಗಳ ಸಂಖ್ಯೆ ಈ ದಿನ ಕಡಿಮೆ ಆಗುತ್ತೆ. ಅಂದರೆ ನಿಮ್ಮನ್ನು, ನಿಮ್ಮ ಕೆಲಸವನ್ನು ಯಾರು ವಿರೋಧಿಸ್ತಾ ಇರ್ತಾರೆ, ಯಾರು ಅಡ್ಡಗಾಲ ಆಗ್ತಾ ಇರ್ತಾರೆ ಅಂಥವರ ಸಂಖ್ಯೆ ಈ ದಿನ ಕಡಿಮೆ ಆಗುತ್ತೆ. ಹಾಗಾಗಿನೇ ಬಹಳ ನಿರಾಳವಾಗಿ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಮಾತಿನಲ್ಲಿ ಈ ದಿನ ತುಂಬ ವಿಶ್ವಾಸವನ್ನು ಮೂಡಿಸ್ತೀರಿ. ಅಂದರೆ ನೀವು ನುಡಿದಂತೆ ನಡೆಯುವಂಥವ್ರು. ಹಾಗೆ ಯಾರಿಗೆ ಒಂದು ವಿಚಾರದಲ್ಲಿ ಪ್ರಾಮಿಸ್ ಮಾಡಿದರೆ, ಭರವಸೆಯನ್ನು ಕೊಟ್ಟಿದ್ರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಸ್ಥಿರವಾದ ಫಲಿತಾಂಶಗಳನ್ನು ಅದು ತಂದುಕೊಡುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಇದೆ. ಆದಾಯ ಈ ಕ್ಯಾಶ್ ರೂಪದಲ್ಲಿ ಬರದೇ ಇರಬಹುದು, ಆದರೂ ಕೂಡ ಅನುಕೂಲ ಅನ್ನುವಂಥದ್ದು ಕಾಣಿಸುತ್ತೆ. ಇನ್ನು ಕುಟುಂಬದವರಲ್ಲಿ ತುಂಬ ಆತ್ಮೀಯತೆ ಇದೆ. ಒಳ್ಳೆಯ ಒಂದು ಕಾಲಕ್ಷೇಪ ಆಗುವಂಥದ್ದು, ಅಡೆತಡೆಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಬಹಳ ಮುಕ್ತವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿ ಸಾಮರಸ್ಯ ಇರೋದರಿಂದಲೇ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದು, ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಹೆಚ್ಚಾಗಿರುತ್ತೆ. ಆದರೆ ಈ ದಿನ ನಿಮ್ಮ ಸಂಗಾತಿಯ ಅಸಮಾಧಾನ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಹೊಗೆ ಆಡುವಂಥ ಸಾಧ್ಯತೆ. ಹಾಗಾಗಿ ಅಂತಹ ಒಂದು ಸಂದರ್ಭ ಬಂದಾಗ ನೀವು ಆದಷ್ಟು ಬೇಗ ಅದನ್ನು, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲಸಗಳಲ್ಲಿ ತುಂಬ ಒಂದು ರೀತಿಯಲ್ಲಿ ಪ್ರಗತಿ ಇದೆ, ಸಂತೋಷ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು, ವಾಕ್ಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದಲ್ಲಿ ನಡೆಯುವಂಥ ಮಾತುಕತೆಗಳಿರ್ಬೋದು, ಯಾವುದೇ ವಿಚಾರದ ಬಗ್ಗೆ ನಡೆಯುವಂಥ ಚರ್ಚೆಗಳಿರ್ಬೋದು, ಅದು ಭಿನ್ನಾಭಿಪ್ರಾಯವನ್ನು ಮೂಡಿಸುತ್ತೆ. ಏಕ ಅಭಿಪ್ರಾಯ ಬರಲ್ಲ. ಹಾಗಾಗಿ ಚರ್ಚೆ ಅಪೂರ್ಣವಾಗುತ್ತೆ. ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೂ ಕೂಡ ಈ ದಿನ ಸಾಧ್ಯ ಆಗಲ್ಲ. ಅದೇ ರೀತಿ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನ ಮಾಡಬೇಕು ಅಂದ್ರೂ ಕೂಡ ಅವಕಾಶಗಳಿಲ್ಲ. ಯಾರದ್ದೋ ಒಂದು ಕೊರತೆ, ಯಾರದ್ದೋ ಒಂದು ಮಾತು, ಯಾರದ್ದೋ ಪ್ರಭಾವ, ಒತ್ತಡ ಈ ದಿನ ನಿಮ್ಮನ್ನು ಸ್ವಲ್ಪ ಗೊಂದಲ ಗೋಜಲಿನಲ್ಲಿ ಸಿಲುಕಿಸ್ಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಅಷ್ಟೊಂದು ಅನುಕೂಲಕರವಾದಂತಹ ಸನ್ನಿವೇಶ ಇಲ್ಲ, ಅನಿಶ್ಚಿತತೆ ಇರುತ್ತೆ. ಇದು ಚಿಂತೆಗೆ ಕಾರಣವಾಗುವಂಥ ಸಾಧ್ಯತೆಯನ್ನು ಹೆಚ್ಚು ಮಾಡ್ತಾ ಇದೆ. ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿಯ ಕೆಲಸಗಳು ಎದುರಾಗುವಂಥದ್ದು. ಹಾಗಾಗಿ ಕೆಲಸದ ಒತ್ತಡದ ಜೊತೆಗೆ ಈ ದಿನ ಸ್ವಲ್ಪ ಚಂಚಲವಾದಂತಹ ಮನಸ್ಸು ಕೂಡ ಇದೆ. ವಿಚಲಿತವಾಗಿಬಿಡ್ತೀರಿ. ಅಂದರೆ ಕೆಲಸ ಕಾರ್ಯಗಳು ಅಂತ ಹೇಳಿದ್ರೆ ಈ ದಿನ ಬೇಸರ, ಅದೇ ನಿಮಗೆ ಒಂದು ಭಯವನ್ನು ಹುಟ್ಟಿಸುವಂಥ ಸಂದರ್ಭ ಕೂಡ. ಹಾಗೆ ಕುಟುಂಬದಲ್ಲಿರುವಂಥ ಆತ್ಮೀಯತೆಯ ಕಾಲಕ್ಷೇಪ ಏನಿದೆ ಅದು ಅಡೆತಡೆಯನ್ನು ನಿವಾರಣೆ ಮಾಡುತ್ತೆ, ಒಂದು ಸಂತೋಷವನ್ನು ತರುತ್ತೆ. ಆದರೆ ಕುಟುಂಬದಲ್ಲೂ ಕೂಡ ನೀವು ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ಸನ್ನಿವೇಶ ಇಲ್ಲ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ನಿಮ್ಮ ಆಹಾರ ವಿಹಾರಾದಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಒಂದು ಬಾಬ್ತಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕು, ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಬಹಳ ಸೂಕ್ತವಾಗಿರುವಂಥ ದಿನ. ಈ ದಿನ ನೀವು ಏನು ಅಂದ್ಕೊಳ್ತೀರೋ ಅದು ಹಾಗೆ ಆಗುತ್ತೆ. ಹಾಗಾಗಿ ಒಳ್ಳೆಯದನ್ನು ಕಲ್ಪನೆ ಮಾಡಿಕೊಳ್ಳಿ, ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಳ್ಳಿ, ಒಳ್ಳೆಯ ಸಂಕಲ್ಪ ಇರಲಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಗೊಂದಲ ಇದ್ದರೆ, ಮನಸ್ಸಿನಲ್ಲಿ ಬೇಸರ ಇದ್ದರೆ, ಒತ್ತಡ ಇದ್ದರೆ ಭಗವಂತನ ಧ್ಯಾನ ಮಾಡಿ, ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು, ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ,
ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ದಿನ, ಸಂತೋಷದ ದಿನ, ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ, ಜೊತೆಗೆ ಎಲ್ಲರ ಜೊತೆ ಸೌಹಾರ್ದಯುತವಾಗಿರುವಂತಹ ದಿನ. ಗೆಳೆತನಕ್ಕೆ, ಒಂದು ಫ್ರೆಂಡ್ಶಿಪ್ಗೆ, ರಿಲೇಷನ್ಶಿಪ್ಗೆ ಈ ದಿನ ತುಂಬ ಮಹತ್ವ ಕೊಡ್ತೀರಿ. ನಿಮಗಿಲ್ಲ ಅಂದರೂ ಕೂಡ ಬೇರೆಯವ್ರಿಗೆ ಮಾಡಿಬಿಡ್ತೀರಿ. ಅಂದರೆ ಬೇರೆಯವರು ಚೆನ್ನಾಗಿರಬೇಕು, ನಿಮ್ಮನ್ನು ನಂಬಿದಂಥವರು ಸಂತೋಷವಾಗಿರಬೇಕು, ಅವರಿಗೆ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು. ಇದು ನಿಮ್ಮ ಅಜೆಂಡಾ ಈ ದಿನದ್ದು. ಹಾಗೆ ಈ ದಿನ ವಯಸ್ಸಾದ ವ್ಯಕ್ತಿಗಳ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು, ಅವರ ಶುಶ್ರೂಷೆಯನ್ನು ಮಾಡುವಂಥದ್ದು, ಔಷಧೋಪಚಾರಗಳು, ಇದರಲ್ಲಿ ಈ ದಿನ ತುಂಬ ಆಸಕ್ತಿ. ಖರ್ಚಾದರೂ ಪರವಾಗಿಲ್ಲ, ಅವರನ್ನು ಸಂತೋಷಪಡಿಸಬೇಕು ಅನ್ನುವಂಥ ಒಂದು ಇಚ್ಛೆ ನಿಮಗಿರುತ್ತೆ. ಹಾಗೆ ಈ ದಿನ ದೇಹಕ್ಕೆ ಸ್ವಲ್ಪ ಆಯಾಸ ಆಗ್ಬೋದು. ವಿಶ್ರಾಂತಿ ಇಲ್ಲ ಅಂತ ಹೇಳಿ ಕೆಲಸಗಳನ್ನು ಸ್ವಲ್ಪ ಜವಾಬ್ದಾರಿ ರಹಿತವಾಗಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರಬಹುದು. ಆದರೂ ಕೂಡ ಈ ದಿನ ಕೆಲಸದ ಬಗ್ಗೆ ತೀವ್ರವಾದಂತಹ ಗಮನ ಇದೆ. ಊಟ ತಿಂಡಿಯ ಬಗ್ಗೆ ಕೂಡ ಈ ದಿನ ನೀವು ಬಹಳ ಚೂಸಿಯಾಗೇ ಇರ್ತೀರಿ. ಇನ್ನು ಇಷ್ಟ ಇಲ್ಲದಿದ್ದರೂ ಕೂಡ ಕೆಲವು ವಿಚಾರಗಳನ್ನು ನೀವು ಕೇಳಿಸ್ಕೊಳ್ಬೇಕು. ಅದರಲ್ಲೂ ನಿಮ್ಮ ಮೇಲಧಿಕಾರಿಗಳ ಮಾತಿರ್ಬೋದು, ನಿಮ್ಮ ಪಾರ್ಟ್ನರ್ ಮಾತಿರ್ಬೋದು. ಇಷ್ಟ ಇಲ್ಲ ಆದರೂ ಕೇಳಿಸ್ಕೊಳ್ಬೇಕು. ಅನುಷ್ಠಾನ ಮಾಡ್ತಿರೋ ಬಿಡ್ತಿರೋ ಬೇರೆ ವಿಚಾರ, ಆದರೂ ಕೂಡ ತತ್ಕಾಲಕ್ಕೆ ನೀವು ಅದಕ್ಕೆ ಸರೆಂಡರ್ ಆಗಬೇಕಾಗತ್ತೆ. ಹಾಗೆ ಈ ದಿನ ಸಮಾಜದಲ್ಲಿ ಇರುವಂಥ ಹಿರಿಯರ ಒಂದು ಸಂಪರ್ಕದ ವಿಸ್ತರಣೆ ಆಗುವಂಥದ್ದು, ಇದು ನಿಮ್ಮ ವ್ಯಾಪಾರದ ಚಟುವಟಿಕೆಗಳಿಗೆ ಅನುಕೂಲವನ್ನು ತರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಹೊಸ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಭವಿಷ್ಯಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಇದು ನಿಮ್ಮಲ್ಲಿ ತುಂಬ ಉತ್ಸಾಹವನ್ನು ಹೆಚ್ಚಿಸುವಂಥ ಸಂದರ್ಭ ಕೂಡ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಪೈಪೋಟಿ ಇದೆ. ಅದು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಕುಟುಂಬದಲ್ಲೂ ಕೂಡ ಪೈಪೋಟಿ ಅನ್ನುವಂಥದ್ದು ಇರುತ್ತೆ. ಕುಟುಂಬಸ್ಥರನ್ನೇ ಎದುರಿಸಬೇಕು ಕೆಲವು ಸಂದರ್ಭಗಳಲ್ಲಿ. ಅಂಥ ಒಂದು ಪೈಪೋಟಿಯಲ್ಲಿ ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ, ಇದರ ಆಧಾರದಿಂದ ನೀವು ತೀರ್ಮಾನವನ್ನು ಕೈಗೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 12ರಲ್ಲಿ ಚಂದ್ರ ಇದ್ದಾನೆ. ಇದು ನಷ್ಟವನ್ನು ತರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಆಲೋಚನೆಗಳು ಈ ದಿನ ಕೈಗೂಡಲ್ಲ. ಪ್ರಾರಂಭ ಮಾಡಿದಂತಹ ಕೆಲಸಗಳು ಅರ್ಧಂಬರ್ಧ ಆಗುತ್ತೆ. ಹಾಗೆ ಈ ದಿನ ನಂಬಿಕೆಯ ದ್ರೋಹ ಆಗುವಂಥದ್ದು ಕೂಡ ಇದೆ. ವ್ಯಾಪಾರದಲ್ಲೂ ಕೂಡ ದ್ರೋಹ. ಯಾವುದೇ ವಸ್ತು ಖರೀದಿ ಮಾಡಿ ಅದರಲ್ಲಿ ತೃಪ್ತಿ ಇಲ್ಲ, ಎಲ್ಲೋ ಒಂದು ಕಡೆ ಮೋಸ ಆಗಿದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರ್ತಾ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟಕ್ಕಷ್ಟೇ, ಯಾವುದೇ ಲಾಭ ಇಲ್ಲ. 6ಕ್ಕೆ ಹತ್ತಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವಿವಾದಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಆಸ್ತಿ ವಿವಾದ ಅನ್ನುವಂಥದ್ದೇನಾದರೂ ಇದ್ದರೆ ಅದು ನಿಮಗೆ ಹೆಚ್ಚು ಕಿರಿಕಿರಿಯನ್ನು ತರುವಂಥದ್ದು. ಅಲ್ಲಿಂದಲೇ ಸಮಸ್ಯೆ ನಿಮಗೆ ಉದ್ಭವ ಆಗುತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ಆಲೋಚನೆಗಳು ಸುಸ್ಥಿರವಾಗಿರಲ್ಲ. ಏಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ವೇವರಿಯಾಗಿ ಇರುವಂಥದ್ದು. ಮನಸ್ಸಿನ ಈ ಚಂಚಲದಿಂದ ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಯಾವುದೋ ಒಂದು ಬೇಡದ ವಿಚಾರಕ್ಕೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುವಂಥದ್ದು. ಯಾಕೆಂದರೆ ಯಾವ ಕೆಲಸವನ್ನು ಯಾರು ಮಾಡಬೇಕು, ಯಾರಿಗೆ ಜವಾಬ್ದಾರಿ ಅನ್ನುವಂಥ ವಿಚಾರದಲ್ಲೇ ಒಂದು ಚರ್ಚೆ. ಆ ಚರ್ಚೆ ಯಾವುದೋ ಹಂತಕ್ಕೆ ಹೋಗಿ ನಿಲ್ಲತ್ತೆ, ಅಲ್ಲಿ ಮನಸ್ತಾಪಗಳಾಗುವಂಥದ್ದು. ಹಾಗೆ ಮನಸ್ಸಿಗೆ ಅದರಿಂದ ಬೇಸರ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರ ಬಂದಾಗ ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಿ. ಆತುರಕ್ಕೆ ಕೆಲಸ ಮಾಡಬೇಡಿ, ಆತುರವಾಗಿ ಮಾತಾಡಬೇಡಿ ಈ ದಿನ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಕೆಲಸಗಳು ನಿಧಾನ ಆಗಿಬಿಡುತ್ತೆ. ತಾಳ್ಮೆ ಕಳ್ಕೊಳ್ಬೇಡಿ, ಕೆಲಸಗಳನ್ನು ಮುಂದುವರಿಸಿ. ಇವತ್ತಲ್ಲ ನಾಳೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ.
ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ, ಶುಭ ಫಲಗಳಿದೆ, ಹಿಡಿದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ, ಮನಸ್ಸಿಗೆ ಸಮಾಧಾನ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲೂ ಕೂಡ ತುಂಬ ಅನುಕೂಲ ಇದೆ. ಸಹೋದ್ಯೋಗಿಗಳ ಬೆಂಬಲದ ಜೊತೆಗೆ ಮೇಲಧಿಕಾರಿಗಳ ಮಾರ್ಗದರ್ಶನ, ಇದು ಈ ದಿನ ನಿಮಗೆ ಜಯಮಾಲೆ ನಿಮ್ಮ ಕೊರಳಿಗೆ ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ನಿಮಗೆ ಉಂಟು ಮಾಡುತ್ತೆ. ಹಾಗೆ ಈ ದಿನ ಸ್ನೇಹಿತರ ಮೇಲೆ ತುಂಬ ಅವಲಂಬನೆ ಇರುವಂಥ ಸಂದರ್ಭ ಇದೆ. ಹೆಚ್ಚು ಅವಲಂಬನೆ ಒಳ್ಳೆಯದಲ್ಲ ಅಂತ ಹೇಳಿ ಗೊತ್ತಿದೆ, ಆದರೂ ಕೂಡ ಗೊತ್ತಿದ್ದು ಅಂಥ ಕೆಲಸವನ್ನು ಮಾಡುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನ ಆಗಲಿ, ನಿಮ್ಮ ಕಠಿಣ ಪರಿಶ್ರಮ ಆಗಲಿ ಅಗತ್ಯತೆಯ ತಕ್ಕಂತೆ ನಿಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ. ನಿಮ್ಮ ಕೈಗೆ ಇವತ್ತೇ ಆ ಫಲ ಸಿಕ್ಕದೇ ಇರಬಹುದು, ಆದರೂ ಕೂಡ ಮುಂದೆ ಸಿಕ್ಕುವಂಥ ಫಲ ಏನಿದೆ ಅದು ಸ್ಥಿರವಾಗಿರುತ್ತೆ. ಇನ್ನು ಈ ದಿನದ ಸನ್ನಿವೇಶವನ್ನು ಸ್ವಲ್ಪ ಉಪಾಯವಾಗಿ ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕಾಗತ್ತೆ. ಕುಟುಂಬಸ್ಥರು ಮಾಡುವಂಥ ಕೆಲವು ಕೆಲಸಗಳಾಗಲಿ, ಅವರ ನಡತೆ ಆಗಲಿ, ಅವರ ಮಾತುಕತೆಗಳಾಗಲಿ ಇಷ್ಟ ಆಗದೇ ಇರ್ಬೋದು, ಆದರೂ ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಸಮಯ ಬರುತ್ತೆ, ಕಬ್ಬಿಣ ಕಾದಾಗ ಬಡಿಬೇಕು ಅಂಥ ಒಂದು ಸಮಯಕ್ಕೆ ಇದನ್ನು ನೀವು ಸ್ವಲ್ಪ ಕಾಯಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗದಲ್ಲಿ ಉಂಟಾಗುವಂಥ ತೊಂದರೆಗಳಿರಲಿ, ತಾಪತ್ರಯಗಳಿರಲಿ, ಕಿರಿಕಿರಿಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಶಾಂತವಾದ ಮನಸ್ಸಿದೆ. ಯಾಕೆಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಇರೋದ್ರಿಂದ ಸಮಸ್ಯೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ತೀರಿ. ಹಾಗೆ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ಈ ದಿನ ಕೌಟುಂಬಿಕ ಸೌಕರ್ಯಗಳಿಗಾಗಿ ಹಣ ಹೆಚ್ಚಾಗಿ ಖರ್ಚಾಗುತ್ತೆ, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಏಕೆಂದರೆ ಖರ್ಚು ಮಾಡಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಸಮಾಧಾನ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.